ಹಾಯ್ ಫ್ರೆಂಡ್ಸ್, ಇವತ್ತು ಒಂದು ವಿಷಯ ನಿಮ್ಮ ಹತ್ರ ಹಂಚ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಏನಪ್ಪ ಅಂತಂದರೆ, ನಮಗೆ ಗೊತ್ತಿಲ್ಲದೆ ನಾವು ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ತೀವಿ. ಹಾಗೆ ಅದರಲ್ಲಿ ಸಾಕಷ್ಟು ವಿಷಯಗಳು ನಮಗೆ ಗೊತ್ತಿರಲ್ಲ. ಸೊ ಹಂಗಾಗಿ ಚಾನಲ್ ಕ್ರಿಯೇಟ್ ಮಾಡ್ತೀವಿ, ವೀಡಿಯೋಸು ಅಪ್ಲೋಡ್ ಮಾಡ್ತೀವಿ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ವ್ಯೂಸ್ ಬರ್ತವೆ, ಸಬ್ಸ್ಕ್ರೈಬರ್ಸ್ ಬರ್ತಾರೆ. ಹಾಗೆ ಕಂಟಿನ್ಯೂ ಮಾಡ್ತಾ ಇರ್ತೀವಿ. ಮತ್ತು ಸ್ಟಾರ್ಟಿಂಗ್ ನಾವೇನು ಮಾಡ್ತೀವಿ, ವೀಡಿಯೋ ಮಾಡ್ತೀವಿ, ಶಾರ್ಟು ಕ್ರಿಯೇಟ್ ಮಾಡ್ತೀವಿ, ಒಳ್ಳೊಳ್ಳೆ ಕಂಟೆಂಟ್ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡ್ತಿರ್ತೀವಿ. ವ್ಯೂಸ್ ಚೆನ್ನಾಗೇ ಬರ್ತಾ ಇರ್ತವೆ. ಒಂದೊಂದು ವೀಡಿಯೋಗೆ ಏನಾಗುತ್ತೆ, ವ್ಯೂಸ್ ಕಡಿಮೆ ಆಗಿಬಿಡುತ್ತೆ. ಆವಾಗ ನಾವೇನು ಅಂದ್ಕೊಳ್ತೀವಿ ಅಂದರೆ, ಈ ಯಾಕೋ ವೀಡಿಯೋದಾಗೆ ವ್ಯೂಸ್ ಇಲ್ಲ, ಈ ವಿಡಿಯೋ ಡಿಲೀಟ್ ಮಾಡಿಬಿಟ್ಟು ಬೇರೆ ಒಂದು ವೀಡಿಯೋನ ಅಪ್ಲೋಡ್ ಮಾಡೋಣ ಅಂತ ಹೇಳ್ಬಿಟ್ಟು ಬೇರೆ ಒಂದು ವೀಡಿಯೋ ಅಪ್ಲೋಡ್ ಮಾಡೋದು. ಹೀಗೆ ಸುಮಾರು ವಿಡಿಯೋಸ್ನ ಅಪ್ಲೋಡ್ ಮಾಡೋದು, ಅದಕ್ಕೆ ವ್ಯೂಸ್ ಬಂದಿಲ್ಲ ಅಂದರೆ ಡಿಲೀಟ್ ಮಾಡೋದು. ಈ ರೀತಿ ಮಾಡೋದ್ರಿಂದ ಏನಾಗುತ್ತಪ್ಪ ಅಂತಂದರೆ, ನಮ್ಮ ಯೂಟ್ಯೂಬ್ ಚಾನಲ್ಲು ವ್ಯೂಸು ಕಡಿಮೆ ಆಗ್ತಾ ಹೋಗುತ್ತೆ. ಸಾಕಷ್ಟು ನಾವೇ ಪ್ರಾಬ್ಲಮ್ ಮಾಡ್ಕೊಳ್ಳೋದು. ನಮಗೆ ಗೊತ್ತಿರಲಿಲ್ಲ, ನಾವು ಹೊಸ್ದಾಗಿ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದ್ದು. ಸೊ ನಾವು ತಿಳ್ಕೊಂಡಿರಲಿಲ್ಲ ಇದ್ರ ಬಗ್ಗೆ. ನಾವೇನು ಮಾಡೀವಿ, ಇದೇ ಥರ ವಿಡಿಯೋ ಮಾಡೋದು, ಹಾಕೋದು, ಶಾರ್ಟ್ ಕ್ರಿಯೇಟ್ ಮಾಡಾಕೋದು, ಅದರಲ್ಲಿ ವ್ಯೂಸ್ ಬಂದಿಲ್ಲ ಅಂತ ಡಿಲೀಟ್ ಮಾಡೋದು. ಈ ಥರ ಮಾಡೋದ್ರಿಂದ ನನ್ನ ವೀಡಿಯೋಸ್ಗೆ ಮುಂಚೆಗೆ 18,000ವರೆಗೂ ವ್ಯೂಸ್ ಬಂದಿತ್ತು. ಬರ್ತಾ 5-10 ಆ ಥರ ಆಯ್ತು. ನಾನು ಏನಪ್ಪ ಇದು, ಯಾಕೆ ಹಿಂಗಾಯಿತು, ಏನು ಪ್ರಾಬ್ಲಮ್ಮು ಅಂತ ತಿಳ್ಕೊಂಡಾಗ ಗೊತ್ತಾಯ್ತು, ನಾನು ಸೇಮ್ ಇದೇ ಪ್ರಾಬ್ಲಮ್ ಮಾಡಿದ್ದೆ. ವ್ಯೂಸ್ ಬಂದಿಲ್ಲ ಅಂಥೇಳಿ ವಿಡಿಯೋಸ್ನ ಡಿಲೀಟ್ ಮಾಡ್ತಾ ಹೋದೆ. ಸೊ ಹಂಗಾಗಿ ನನ್ನ ವ್ಯೂಸ್ ಇವಾಗ ಕಡಿಮೆ ಆಗಿದೆ. ಹಾಗಾಗಿ ಬೇರೆ ಯಾರೇ ಆಗಲಿ, ಹೊಸಬ್ರು ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡುವಾಗ ಅದರಲ್ಲಿ ಕಂಡೀಷನ್ ಏನಿದೆ ಅದೆಲ್ಲ ತಿಳ್ಕೊಂಡು ಮಾಡೋದ್ರಿಂದ ನಮಗೆ ಮುಂದೆ ಪ್ರಾಬ್ಲಮ್ ಬರಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇವಾಗ ಈ ವಿಡಿಯೋ ಮಾಡಿರೋ ಉದ್ದೇಶವೂ ಅದೇ. ಏನಂದರೆ, ಯಾರೇ ಆಗಲಿ ಗೊತ್ತಿಲ್ಲದೆ ಯೂಟ್ಯೂಬ್ ಬಗ್ಗೆ ವಿಡಿಯೋ ಡಿಲೀಟ್ ಮಾಡೋದ್ರಿಂದ ಈ ಥರ ಒಂದು ವ್ಯೂಸ್ ಕಡಿಮೆ ಆಗುತ್ತೆ ಮತ್ತು ನಮ್ಮ ಚಾನಲ್ಲು ಬಿದ್ದೋಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟು ಎಲ್ಲರಿಗೂ ಗೊತ್ತಿಲ್ಲದವ್ರಿಗೆ ಗೊತ್ತಾಗಬೇಕು ಅಂತ ಈ ವಿಡಿಯೋ ಮಾಡಿರೋದು. ಸೊ ಹಂಗಾಗಿ ಯಾರೇ ಒಬ್ಬರು ಈ ಥರ ತಪ್ಪು ಮಾಡ್ತಾಯಿದ್ರೆ ದಯವಿಟ್ಟು ಇವಾಗಲೇ ಸ್ಟಾಪ್ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡಿಬಿಟ್ಟು ಬಿಟ್ಬಿಡ್ಬೇಕು. ಮತ್ತು ಅದನ್ನು ಡಿಲೀಟ್ ಮಾಡಬಾರ್ದು. ಏನಾದ್ರು ಬೈ ಮಿಸ್ಟೇಕ್ ನಾವೇನಾದರೂ ವಿಡಿಯೋ ಕ್ರಿಯೇಟ್ ಮಾಡುವಾಗ ಕಂಟೆಂಟಲ್ಲಿ ಏನಾದರೂ ಬೈ ಮಿಸ್ಟೇಕ್ ಮಾಡಿದರೆ ಮಾತ್ರ ಅದು ಡಿಲೀಟ್ ಮಾಡಬೇಕೇ ಹೊರತು ವ್ಯೂಸ್ ಬಂದಿಲ್ಲ ಅಂತೇಳಿ ಪದೇ ನಾವು ವಿಡಿಯೋ ಆಗಲಿ, ನಾವು ಹಾಕಿರೋ ಅಂಥ ಶಾರ್ಟ್ಸ್ ಆಗಿರ್ಬೋದು, ಅವನ್ನ ಡಿಲೀಟ್ ಮಾಡ್ತಾ ಹೋದರೆ ಮುಂದೆ ನಮಗೆ ಪಿಚ್ಚು ಅಂತ ನಮಗೆ ಇವಾಗ ಅರ್ಥ ಆಯ್ತು. ಸ್ಟಾರ್ಟಿಂಗಲ್ಲೇ ಅರ್ಥ ಆಗಿದ್ದು ಬಹಳ ಅದು ಒಳ್ಳೆಯದಾಯಿತು. ಹೋಗ್ತಾ ಮುಂದೆ ಇದೇ ಥರ ತಪ್ಪು ಕಂಟಿನ್ಯೂ ಮಾಡಿದರೆ ತುಂಬ ರಿಸ್ಕ್ ಆಗಿರೋದು. ಸೊ ಹಂಗಾಗಿ ಯಾರು ಕೂಡ ಮತ್ತೆ ಈ ಥರ ಪ್ರಾಬ್ಲಮ್ ಆಗಬಾರ್ದು ಅಂತ ನನಗಾಗಿರೋ ಅಂಥ ಒಂದು ಅನುಭವನ ನಿಮ್ಮ ಹತ್ರ ಹಂಚ್ಕೊಳ್ಳೋಕ್ಕೋಸ್ಕರ ವಿಡಿಯೋ ಮಾಡಿದ್ದೀನಿ. ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆದರೆ, ಈ ಕಾನ್ಸೆಪ್ಟ್ ಇಷ್ಟ ಆಗಿದ್ದರೆ ಅದೇ ಥರ ಶೇರ್ ಮಾಡಿ, ಲೈಕ್ ಮಾಡಿ. ನಿಮಗೆ ಯಾವ ಥರ ಇದೇ ಥರ ಒಂದು ಅನುಭವ ಆಗಿದ್ದರೆ ನೀವು ಕೂಡ ಒಂದು ಕಮೆಂಟ್ ಮಾಡಿ, ನಮಗೂ ಸೇಮ್ ಇದೇ ಆಗಿತ್ತು ಅಂತ. ಹಾಗಾಗಿ ಹೊಸಬ್ರು ಯಾರಾದರೂ ಯೂಟ್ಯೂಬ್ ಕ್ರಿಯೇಟ್ ಮಾಡಬೇಕು ಅಂತಿದ್ರೆ ಅದರಲ್ಲಿ ಏನೆಲ್ಲ ತಿಳ್ಕೋಬೇಕು ಅದ್ರ ಬಗ್ಗೆ ಅನ್ನೋದನ್ನ ಫಸ್ಟು ನಾವು ತಿಳ್ಕೊಂಡು ನಾವು ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಬೇಕು. ಗೊತ್ತಿಲ್ಲದೆ ಈ ಥರ ಆಗ್ತಾಯಿರ್ತವೆ ತಪ್ಪುಗಳು. ಅದನ್ನು ತಿಳ್ಕೊಳ್ಬಿಟ್ಟು ಮುಂದೆ ಆ ಥರ ತಪ್ಪಾಗದಂಗೆ ಮಾಡಬೇಕು. ಮತ್ತು ಇನ್ನೊಂದೇನಪ್ಪ ಅಂತ ಅಂದರೆ, ಪದೇ ಪ್ರತಿ ಒಂದು ವೀಡಿಯೋ ಆಗಿರ್ಬೋದು, ನಾನು ಹಾಕಿರೋ ಅಂಥ ವೀಡಿಯೋ
ಶಾರ್ಟ್ಸ್ ಚೆಕ್ ಮಾಡಿ ಪ್ರತಿಯೊಂದರಲ್ಲೂ ಕೂಡ ಸಬ್ಸ್ಕ್ರೈಬ್ ಅಂತ ನಾನು ಟೈಪ್ ಮಾಡಿದ್ದೀನಿ. ಅದು ಕೂಡ ಮಾಡಬಾರ್ದು. ಅದು ಕೂಡ ನನಗೆ ಗೊತ್ತಿರಲಿಲ್ಲ. ಹಾಗಾಗಿ ನಾನು ಅದನ್ನು ಮಾಡ್ತಿದ್ದೆ. ಯಾವುದೇ ಒಂದು ವಿಡಿಯೋ ಶಾರ್ಟ್ಸ್ ಅಪ್ಲೋಡ್ ಮಾಡುವಾಗ ಕೂಡ ಒಂದು ಸಬ್ಸ್ಕ್ರೈಬ್ ಅಂತ ಹೇಳ್ಬಿಟ್ಟು ಟೈಪ್ ಮಾಡ್ತಿದ್ದೆ. ಅದನ್ನು ಕೂಡ ಹೆವಿ ಮಾಡಬಾರ್ದಂತೆ. ಅದು ಯಾವುದೋ ಒಂದು ವೀಡಿಯೋದಲ್ಲಿ ಮಾಡಿದರೆ ಏನೂ ಆಗಲ್ಲ ಅಂತಾರೆ. ಸೊ ಹಂಗಾಗಿ ನಾನು ಪ್ರತಿಯೊಂದು ಶಾರ್ಟ್ಸ್ ಅಪ್ಲೋಡ್ ಮಾಡುವಾಗೆಲ್ಲ ಸಬ್ಸ್ಕ್ರೈಬ್ ಬಟನ್ ಅಂತ ಹೇಳ್ಬಿಟ್ಟು ಮಾಡಿದ್ದೆ. ಅದು ಕೂಡ ಮಾಡೋದ್ರಿಂದ ವ್ಯೂಸ್ ಬರೋ ಚಾನ್ಸಸ್ಸು ಕಡಿಮೆ ಇರುತ್ತೆ. ಈಗ ನನ್ನ ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ಅಂಥ ಏಟು ರೀಚ್ ಆಗ್ತಾಯಿಲ್ಲ. ನನ್ನ ಶಾರ್ಟ್ಸ್ ಆಗಿರ್ಬೋದು, ವಿಡಿಯೋಸ್ ಆಗಿರ್ಬೋದು. ಹಾಗಾಗಿ ಈ ಥರ ತಪ್ಪು ಯಾರಿಗೂ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನನಗೆ ಗೊತ್ತಾಗಿರೋದ್ರಿಂದ ನಾನೊಂದು ವಿಡಿಯೋ ಮಾಡಿ ನಿಮ್ಮ ಹತ್ರ ಈ ಒಂದು ಮ್ಯಾಟ್ರನ್ನ ಶೇರ್ ಮಾಡ್ತಾಯಿದ್ದೀನಿ. ಸೊ ನಿಮ್ಗೆ ಇಷ್ಟ ಆದರೆ ಇದೇ ಥರ ನೀವೇನಾದ್ರು ತಪ್ಪು ಮಾಡ್ತಾಯಿದ್ರೆ ಇಲ್ಲಿಗೆ ಸ್ಟಾಪ್ ಮಾಡಿ. ಅದನ್ನು ಮಾಡೋದು ಬೇಡ. ಮತ್ತೆ ರೀಚ್ ಆಗುತ್ತೆ, ಚಾನಲ್ಲು ಮತ್ತೆ ಮುಂದೆ ಹೋಗುತ್ತೆ. ಟೈಮ್ ತೊಗೊಳ್ತೈತಿ. ಅಲ್ಲಿವರೆಗೂ ನಮಗೆ ಪೇಷನ್ಸ್ ಇರಬೇಕು. ಯೂಟ್ಯೂಬಲ್ಲಿ ಯಾರೆಲ್ಲ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ತೀರ ಅವರೆಲ್ಲರಿಗೂ ಪೇಷನ್ಸ್ ಇದ್ರೆ ಮಾತ್ರ ಯೂಟ್ಯೂಬಲ್ಲಿ ಸಕ್ಸಸ್ ಆಗೋಕ್ಕೆ ಚಾನ್ಸು. ಇಲ್ಲ ನಮ್ಗೆ ಪೇಷನ್ಸ್ ಇಲ್ಲ ಅಂದರೆ ಯೂಟ್ಯೂಬ್ ಮಾಡೋಕ್ಕೆ ಆಗಲ್ಲ. ಸೊ ಹಂಗಾಗಿ ಇವಾಗ ಮತ್ತೆ ನಮ್ಮ ಚಾನಲ್ಲು ವ್ಯೂಸ್ ಕಂಟಿನ್ಯೂ ಆಗಬೇಕು, ಮತ್ತು ಅದೇ ಥರ ರೀಚ್ ಆಗಬೇಕಂದ್ರೆ ನಾವು ವೆಯ್ಟ್ ಮಾಡಲೇಬೇಕು. ವೆಯ್ಟ್ ಮಾಡಿದ ಮೇಲೆ ಮತ್ತೆ ಇವಾಗ ಅದೇನು ತಪ್ಪಿದ್ವೋ ಆ ತಪ್ಪೆಲ್ಲ ಕರಪ್ಷನ್ ಮಾಡ್ಕೊಂಡು ಸ್ಟಾಪ್ ಮಾಡಿದ್ದೀವಿ. ಅದೇನು ಮಾಡ್ತಾಯಿಲ್ಲ. ಇವಾಗ ವಿಡಿಯೋ ಮಾತ್ರ ಕಂಟಿನ್ಯೂ ಹಾಕ್ತಾಯಿದ್ದೀವಿ. ಕಂಟೆಂಟು ಚೆನ್ನಾಗಿರುತ್ತೆ, ಒಳ್ಳೊಳ್ಳೆ ಕಂಟೆಂಟ್ ಹಾಕ್ತೀವಿ. ಸೊ ಹಂಗಾಗಿ ಮತ್ತೆ ರೀಚ್ ಆಗುತ್ತೆ ನಮ್ಮ ಚಾನಲ್ಲು. ಅಲ್ಲಿವರೆಗೂ ನಾವು ವೆಯ್ಟ್ ಮಾಡೋಣ. ಅದೇ ಥರ ಯಾರು ಕೂಡ ನೆಕ್ಸ್ಟು ನಾವು ಮಾಡಿರೋ ಅಂಥ ತಪ್ಪು ಯಾರು ಮಾಡಬಾರ್ದು ಅಂತ ಈ ಒಂದು ವಿಡಿಯೋ ಮಾಡಿದ್ದೀವಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಅದೇ ಥರ ಒಂದು ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಯಾರಾದರೂ ಹೊಸದಾಗಿ ಒಂದು ಚಾನಲ್ ಕ್ರಿಯೇಟ್ ಮಾಡ್ತಾರೆ ಅಂದರೆ ಅವ್ರಿಗೆ ಈ ಮೆಸೇಜ್ ತಲುಪಿಸಿ. ಮತ್ತೆ ಸಬ್ಸ್ಕ್ರೈಬ್ ಬಟನ್ಸ್ ಆಗಿರ್ಬೋದು, ಸಬ್ಸ್ಕ್ರೈಬ್ ಅಂತ ಹೇಳ್ಬಿಟ್ಟು ನಾವು ಟೈಪ್ ಮಾಡೋದಾಗಲಿ, ನಮ್ಗೆ ಯಾವುದೇ ರೀಚ್ ಆಗಿಲ್ಲ, ವ್ಯೂಸ್ ಬಂದಿಲ್ಲ ಈ ವಿಡಿಯೋಗೆ ಅಂತೇಳಿ ಡಿಲೀಟ್ ಮಾಡೋದಾಗಲಿ, ಈ ಥರ ಒಂದು ತಪ್ಪು ಮಾಡೋದು ಬೇಡ. ಮಾಡಿರೋದ್ರಿಂದ ನಾವು ಇವಾಗ ಸ್ಟಾರ್ಟಿಂಗಲ್ಲೇ ನಮಗೆ ಗೊತ್ತಾಗೋಯ್ತು ಏನು ತಪ್ಪು ಮಾಡಬೇಕು, ತಪ್ಪು ಮಾಡಬಾರ್ದು ಅಂತ. ಹಾಗಾಗಿ ಮುಂದೆ ಯಾರು ಕೂಡ ಈ ಪ್ರಾಬ್ಲಮ್ ಆಗೋದು ಬೇಡ. ಮತ್ತು ಅವ್ರಿಗೆ ಬರ್ತಾ ಇರೋಂಥ ವ್ಯೂಸ್ ಕೂಡ ಕಡಿಮೆ ಆಗೋದು ಬೇಡ. ನಮಗೆ ಗೊತ್ತಿಲ್ಲದೆ ಮಾಡಿದ್ದು ತಪ್ಪು, ಅದು ಪ್ರಾಬ್ಲಮ್ ಆಯಿತು. ವ್ಯೂಸ್ ಕೂಡ ಕಡಿಮೆ ಆಗಿದೆ, ಮತ್ತೆ ರೀಚ್ ಆಗುತ್ತೆ. ಆಗೋ ಥರ ಮಾಡ್ತೀವಿ. ಹಾಗೆ ಯಾರು ಕೂಡ ಈ ಥರ ತಪ್ಪು ಮಾಡಬಾರ್ದು ಅಂತ ಈ ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ.